ಈಗ ಕತೆಗೆ ಬರೋಣ. ಇದು ಮೊನ್ನೆ ನಡೆದ ಘಟನೆ. ಮೊನ್ನೆ ನಾನು ಊರಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ನೆಂಟರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕಾಗಿ ನಾನು ಊರಿಗೆ ಹೋಗಿದ್ದೆ. ನಾನು ಬೆಳಿಗ್ಗೆಯಿಂದ ಅವರ ಮನೆಯಲ್ಲಿಯೇ ಕೆಲಸ ಮಾಡುತ್ತಾ ಇದ್ದೆ. ಅಲ್ಲಿ ತುಂಬಾ ಜನ ಬಂದಿದ್ದರು. ಅದು 3 ದಿನದ ಕಾರ್ಯಕ್ರಮ, ಹಾಗಾಗಿ ನಾನು ಅಲ್ಲಿಯೇ ಉಳಿಯುವ ಸಂದರ್ಭ ಇತ್ತು. ಹಾಗಾಗಿ ನಾನು ನಮ್ಮ ಅಣ್ಣನ ಬೈಕ್ ತೆಗೆದುಕೊಂಡು ಹೋಗಿದ್ದೆ. ಅಲ್ಲಿ ಸ್ವಲ್ಪ ನನಗೆ ಓಡಾಡಲು ಸಹಾಯ ಆಗುತ್ತದೆ ಅಂತ. ಹಾಗೆಯೇ ಅಲ್ಲಿ ನಮ್ಮ ದೂರದ ಸಂಬಂಧಿ ಅಕ್ಕ ಮತ್ತು ಅವರ ಮನೆಯವರು ಎಲ್ಲರೂ ಬಂದಿದ್ದರು. ಅವರ ಮನೆ ಅಲ್ಲಿಂದ ಸುಮಾರು 20 km ಆಗಬಹುದು. ಅವರ ಮನೆಯವರು ಎಲ್ಲರೂ ಅಲ್ಲಿ ಬಂದಿದ್ದರು. ಅವರು ನೋಡಲು ಸುಂದರವಾಗಿ ಇದ್ದರು. ನಾನು ಅವರ ಮನೆಯವರ ಒಟ್ಟಿಗೆ ಚೆನ್ನಾಗಿ ಮಾತು ಆಡುತ್ತಾ ಇದ್ದೆ. ಇವರು ಅವರ ಮನೆಗೆ ಹೊಸತಾಗಿ ಮದುವೆ ಆಗಿ ಬಂದಿದ್ದರು. ನಾನು ಅವರ ಒಟ್ಟಿಗೆ ಜಾಸ್ತಿ ಮಾತು ಇಡಿರಲಿಲ್ಲ, ಆದರೆ ಕಾರ್ಯಕ್ರಮದಲ್ಲಿ ಸಹಜವಾಗಿ ಮಾತು ಆಡುತ್ತಾ ಇದ್ದೆ. ಮತ್ತು ಎಲ್ಲರ ಒಟ್ಟಿಗೆ ಇರುವಾಗ ತಮಾಷೆ ಸಹ ಮಾಡುತ್ತಾ ಇದ್ದೆ. ಹೀಗೆ ನಾನು ಎಲ್ಲರ ಒಟ್ಟಿಗೆ ಸಹಜವಾಗಿ ಮಾತು ಆಡುವ ಹಾಗೆ ಅವರ ಒಟ್ಟಿಗೆ ಮಾತು ಆಡುತ್ತಾ ಇದ್ದೆ. ಆದರೆ ನನಗೆ ಅವರ ಮೇಲೆ ಯಾವುದೇ ರೀತಿಯ ಕೆಟ್ಟ ಭಾವನೆ ಇರಲಿಲ್ಲ, ಸಹಜವಾಗಿಯೇ ಇದ್ದೆ. ಹೀಗೆಯೇ ಒಂದು ದಿನ ಕಳೆಯಿತು. ಅವರು ಸಹ ನನ್ನನ್ನು ನೋಡಿ ಯಾವುದೇ ರೀತಿಯ ನೋಟ ಬೀರುತ್ತಾ ಇರಲಿಲ್ಲ, ಸಹಜವಾಗಿಯೇ ಇತ್ತು. ಹಾಗೆಯೇ 2ನೇ ದಿನ ಮಧ್ಯಾಹ್ನ ಊಟ ಆದ ನಂತರ ಎಲ್ಲರೂ ಸಹ ನಿದ್ರೆ ಮಾಡುತ್ತಾ ಇದ್ದರು. ನಾನು ಸಹ ಮಲಗಿದೆ. ಸ್ವಲ್ಪ ಸಮಯದ ನಂತರ ಅವರು ಎಲ್ಲರಿಗೂ ಟೀ ಕೊಡಲು ಬಂದರು. ಅವರು ಬಂದು ನನ್ನನ್ನು ಎಬ್ಬಿಸಿ ಟೀ ಅಂತ ಹೇಳಿದರು. ನಾನು ಸಹ ಎದ್ದು ಟೀ ಕುಡಿದೆ. ಹೀಗೆಯೇ ಕುಳಿತು ಮಾತು ಆಡುತ್ತಾ ಇದ್ದರು. ಸ್ವಲ್ಪ ಸಮಯದ ನಂತರ ಅವರ ಅತ್ತೆ ಮತ್ತು ಅವರು ಏನೋ ಗಾಢವಾಗಿ ಮಾತು ಆಡುತ್ತಾ ಇದ್ದರು. ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಕೇಳಿದೆ, ಅತ್ತೆ ಏನೋ ಆಯಿತು ಅಂತ. ಆಗ ಅವರು ಏನೂ ಇಲ್ಲ, ನಾಳೆ ಗಿಫ್ಟ್ ಕೊಡಬೇಕು ಅಂತ ಪ್ಯಾಕ್ ಮಾಡಿ ಇಟ್ಟಿದ್ದೆ, ಅದು ಮನೆಯಲ್ಲಿ ಉಳಿದು ಬಿಟ್ಟಿದೆ ಅಂತ ಹೇಳಿದರು. ಓ ಹೌದಾ, ಹೋಗಿ ಬರಬೇಕಾ ಅಂತ ಕೇಳಿದೆ. ಅದಕ್ಕೆ ಅವರು ಹೌದು, ಆದರೆ ನನ್ನ ಹತ್ತಿರ ಈಗ ಹೋಗಿ ಬರಲು ಸಾಧ್ಯ ಇಲ್ಲ. ನಾನು ಅದಕ್ಕೆ ಹೌದಾ, ಎಲ್ಲಿದೆ ಅಂತ ಹೇಳಿ, ನಾನು ಬೇಕಾದರೆ ಹೋಗಿ ಬರುತ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವರು ಮನೆಯಲ್ಲಿ ಯಾರೂ ಇಲ್ಲ, ಕೀ ಹಾಕಿ ಬಂದಿದ್ದೇನೆ ಮತ್ತು ಅದು ಇರುವ ಜಾಗ ನಿಮಗೆ ತಿಳಿಯಲ್ಲ ಅಂತ ಹೇಳಿದರು. ಓ ಹೌದಾ, ಸರಿ, ಈಗ ಏನು ಮಾಡಬೇಕು ಅಂತ ಇದ್ದೀರಾ ಅಂತ ನಾನು ಕೇಳಿದೆ. ಅದಕ್ಕೆ ಅವರು ನನಗೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ಅದಕ್ಕೆ ನನ್ನ ಸೊಸೆ ಹತ್ತಿರ ಹೇಳುತ್ತಾ ಇದ್ದೆ. ಹಾಗಾದರೆ ಒಂದು ಕೆಲಸ ಮಾಡಬಹುದು ಅಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಅವರು ಏನು ಅದು ಅಂದರು. ಅವರನ್ನೇ ಕಳುಹಿಸಿ ತರಿಸಿ. ಅದಕ್ಕೆ ಅವರು ಅವಳ ಒಬ್ಬಳೇ, ನಾನು ಹೇಗೆ ಕಳುಹಿಸಲಿ, ಮತ್ತೆ ಅವಳಿಗೆ ಇದು ಹೊಸ ದಾರಿ ಅಂತ ಹೇಳಿದರು. ಅದಕ್ಕೆ ನಾನು ಬೇಕಾದರೆ ಅವರ ಒಟ್ಟಿಗೆ ಹೋಗಿ ಬರುತ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವರು ನಿನಗೆ ಯಾಕೆ ತೊಂದರೆ, ಬೇಡ ಬಿಡು ಅಂತ ಹೇಳಿದರು. ಅದಕ್ಕೆ ನನಗೆ ಏನು ತೊಂದರೆ ಇಲ್ಲ ಅತ್ತೆ ಅಂತ ಹೇಳಿದೆ. ಆದರೂ ಅವಳ ಒಂದು ಸಲ ಕೇಳಿ ನೋಡುತ್ತೇನೆ ಅಂತ ಹೇಳಿದರು. ಹಾಗೆಯೇ ನಾನು ಸ್ವಲ್ಪ ಆ ಕಡೆ ಹೋದೆ. ಆಗ ಅವರು ಇಬ್ಬರೂ ಏನೋ ಮಾತು ಆಡುತ್ತಾ ಇದ್ದರು. ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಕರೆದರು. ಕರೆದು ಸರಿ, ನೀವು ಇಬ್ಬರೂ ಹೋಗಿ ಬನ್ನಿ ಅಂತ ಹೇಳಿದರು. ನಾನು ಸರಿ, ಅವರಿಗೆ ಏನು ತೊಂದರೆ ಇಲ್ಲ ಅಲ್ವಾ ಅಂತ ಕೇಳಿದೆ. ಅವರು ಇಲ್ಲ ಅಂತ ಹೇಳಿದರು. ಹಾಗೆಯೇ ನಿಧಾನವಾಗಿ ಹೋಗಿ ಬನ್ನಿ, ಮಳೆ ಬೇರೆ ಬರುವ ಹಾಗೆ ಇದೆ ಅಂತ ಹೇಳಿದರು. ಅದಕ್ಕೆ ನಾನು ಸರಿ, ನಿಧಾನ ಹೋಗಿ ಬರುತ್ತೇವೆ ಅಂತ ಹೇಳಿ ಒಳಗೆ ಹೋದೆ. ಅಲ್ಲಿ ಇದ್ದ ಅಕ್ಕನ ಬಳಿ ಕೇಳಿದೆ, ಹೋಗಿ ಬರೋದಾ ಅಂತ. ಅವರು ಸರಿ, 1 ನಿಮಿಷ ಬರುತ್ತೇನೆ ಅಂತ ಹೇಳಿದರು. ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟು ಬಂದರು. ಬಂದು ಹೊರಡಲು ಹೇಳಿದರು.
ನಾನು ಒಳಗೆ ಹೋಗಿ ಬೈಕ್ ಕೀ ತೆಗೆದುಕೊಂಡು ಬಂದೆ. ಹಾಗೆಯೇ ಬೈಕ್ ಸ್ವಲ್ಪ ಹೊರಗೆ ತೆಗೆದು ರೋಡ್ ಹತ್ತಿರ ನಿಂತೆ. ಆಗ ಅವರು ಬಂದರು. ಅವರು ಸೀರೆ ಉಟ್ಟಿದ್ದರು. ಅದಕ್ಕೆ ಅವರು ಒಂದು ಸೈಡ್ ಕಾಲು ಹಾಕಿ ಕುಳಿತರು. ಒಂದು ಕೈ ನನ್ನ ಹೆಗಲ ಮೇಲೆ ಇತ್ತು, ಇನ್ನೊಂದು ಕೈ ಹಿಂದೆ ಹಿಡಿದಿದ್ದರು. ನಾನು ಅವರ ಬಳಿ ಆಯಿತಾ ಹೋಗೋಣ ಅಂತ ಕೇಳಿದೆ. ಅದಕ್ಕೆ ಅವರು ಸರಿ ಹೊರಡು ಅಂತ ಹೇಳಿದರು. ಹಾಗೆಯೇ ನಿಧಾನವಾಗಿ ಹೊರಟೆ. ನಿಮಗೆ ಎಲ್ಲರಿಗೂ ತಿಳಿದ ಹಾಗೆ ನಮ್ಮದು ಉಡುಪಿ ಜಿಲ್ಲೆಯ ಒಂದು ಹಳ್ಳಿ. ಅಲ್ಲಿ ಮನೆ ಇರುವುದೇ ಕಡಿಮೆ. ತುಂಬಾ ಕಾಡು ಇರುವ ಜಾಗ. ಹಾಗೆಯೇ ನಾನು ಮತ್ತೆ ಅವರು ಬೈಕ್ ಅಲ್ಲಿ ಹೋಗುತ್ತಾ ಇರುವಾಗ ಸ್ವಲ್ಪ ಮಳೆ ಪ್ರಾರಂಭವಾಯಿತು. ನಾನು ಅವರ ಬಳಿ ಕೇಳಿದೆ, ಇಲ್ಲೇ ಒಂದು ಬಸ್ ನಿಲ್ದಾಣ ಇದೆ, ನಿಲ್ಲಿಸಲಾ ಅಂತ. ಅದಕ್ಕೆ ಅವರು ಬೇಡ, ಚಿಕ್ಕದಾಗಿ ಬರುತ್ತಾ ಇದೆ, ನಡೆ ಅಂತ ಹೇಳಿದರು. ನಾನು ಸಹ ಹೊರಡುವಾಗ ಬಿಸಿಲು ಇದ್ದುದರಿಂದ ರೈನ್ಕೋಟ್ ತಂದು ಇರಲಿಲ್ಲ. ಅವರು ಸಹ ಕೊಡೆ ತಂದು ಇರಲಿಲ್ಲ. ಮಳೆ ಕಡಿಮೆ ಇದೆ ಅಂತ ನಾನು ಸಹ ಹೊರಟೆ. ಹಾಗೆಯೇ ಸ್ವಲ್ಪ ದೂರ ಹೋದ ಮೇಲೆ ಮಳೆ ತುಂಬಾ ಜೋರಾಗಿ ಬಂತು. ಅಲ್ಲಿ ಎಲ್ಲೂ ಹತ್ತಿರ ನಿಲ್ಲಲು ಮನೆ, ಬಸ್ ನಿಲ್ದಾಣ ಏನೂ ಇರಲಿಲ್ಲ. ಸ್ವಲ್ಪ ದೂರ ಹೋಗುವ ಆಗಲೇ ಇಬ್ಬರು ಫುಲ್ ಒದ್ದೆಯಾಗಿದ್ದವು. ಮಳೆಗಾಳಿಗೆ ಚಳಿ ಸ್ಟಾರ್ಟ್ ಆಗಿತ್ತು. ಆಗ ನಾನು ಸ್ವಲ್ಪ ಬೈಕ್ ಜೋರಾಗಿ ಬಿಡುತ್ತಾ ಇದ್ದೆ, ಬೇಗ ಹೋಗಬಹುದು ಅಂತ. ಆಗ ಅವರು ಸ್ವಲ್ಪ ಚಳಿಗೆ ನನಗೆ ಒರಗಿ ಕುಳಿತಿದ್ದರು. ಹಾಗೆಯೇ ಸ್ವಲ್ಪ ದೂರ ಹೋಗುತ್ತಾ ಇದ್ದ ಹಾಗೆ ಚಳಿ ಸ್ವಲ್ಪ ಜೋರು ಆಯಿತು. ಆಗ ಅವರು ನನ್ನ ತಬ್ಬಿ ಕುಳಿತುಕೊಂಡರು. ನಾನು ಅದಕ್ಕೆ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ಹಾಗೆಯೇ ಸ್ವಲ್ಪ ಹೊತ್ತು ನಡೆಯಿತು. ಸ್ವಲ್ಪ ಹೊತ್ತಿನ ಶೂನ್ಯತರ ಅವರ ಮನೆಗೆ ತಲುಪಿದೆವು. ಹಾಗೆಯೇ ಅವರು ಇಳಿದು ಮನೆ ಬಾಗಿಲು ತೆಗೆದರು. ಹಾಗೆಯೇ ಒಳಗೆ ಬರಲು ಹೇಳಿದರು. ನಾನು ಇಳಿದು ಒಳಗೆ ಹೋದೆ. ಇಬ್ಬರ ಮೈ ಫುಲ್ ಒದ್ದೆ ಆಗಿ ಇತ್ತು. ಆಗ ಅವರು ಒಳಗೆ ಹೋಗಿ ಒಂದು ಟವೆಲ್ ತಂದು ಕೊಟ್ಟರು. ಅದರಿಂದ ನಾನು ತಲೆ ಒರೆಸಿಕೊಂಡೆ. ಅವರು ಸಹ ಇದೇ ಒಳಗೆ ಹೋಗಿ ತಲೆ ಒರೆಸಿಕೊಂಡು ಹೊರಗೆ ಬರುತ್ತಾರೆ. ಅವರ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ನನ್ನ ಬಟ್ಟೆ ಸಹ ಒದ್ದೆ ಆಗಿತ್ತು. ಆಗ ಅವರು, ನಿನ್ನ ಬಟ್ಟೆ ಎಲ್ಲ ಒದ್ದೆ ಆಗಿದೆ, ತಡೆ ಲುಂಗಿ ಕೊಡುತ್ತೇನೆ ಅಂತ ಹೇಳಿ ಒಳಗೆ ಹೋಗಿ ಲುಂಗಿ ತಂದು ಕೊಟ್ಟರು. ಹಾಗೆಯೇ ನಾನು ಬಟ್ಟೆ ಎಲ್ಲ ತೆಗೆದು ಲುಂಗಿ ಹಾಕಿಕೊಂಡು ಕುಳಿತೆ. ಹಾಗೆಯೇ ಅವರು ಸಹ ಒಳಗೆ ಹೋಗಿ ಅವರ ಬಟ್ಟೆ ತೆಗೆದು ಒಂದು ನೈಟಿ ಹಾಕಿಕೊಂಡು ಬಂದರು. ಕುಡಿಯಲು ಏನು ಮಾಡಲಿ ಅಂತ ಕೇಳಿದರು. ನಾನು ಏನು ಬೇಡ ಅಂತ ಹೇಳಿದೆ. ಅದಕ್ಕೆ ಅವರು, ಮಳೆಯಲ್ಲಿ ಒದ್ದೆ ಆಗಿದ್ದೀಯ, ಬಿಸಿ ಬಿಸಿಯಾಗಿ ಕಾಫಿ ಮಾಡುತ್ತೇನೆ, ಕುಡಿ ಸ್ವಲ್ಪ ಅಂತ ಹೇಳಿದರು. ಅದಕ್ಕೆ ನಾನು ಸರಿ ಅಂತ ಹೇಳಿದೆ. ನಾನು ಸ್ವಲ್ಪ ಮೊಬೈಲ್ ಎಲ್ಲ ಒದ್ದೆ ಆಗಿತ್ತು, ಅದನ್ನು ಬಟ್ಟೆಯಿಂದ ಒರೆಸಿ ಇಡುತ್ತಾ ಕುಳಿತಿದ್ದೆ. ಹೀಗೆ ಸ್ವಲ್ಪ ಸಮಯದಲ್ಲಿ ಅವರು ಕಾಫಿ ತೆಗೆದುಕೊಂಡು ಬಂದರು. ಅವರು ಬರೀ ನೈಟಿ ಹಾಕಿದ್ದರು, ಒಳಗೆ ಏನೂ ಹಾಕಿರಲಿಲ್ಲ. ಅವರ ಮೊಲೆ ಎದ್ದು ಕಾಣುತ್ತವಿತ್ತು. ಹಾಗೆಯೇ ನಾನು ಸಹ ಹೆಗಲ ಮೇಲೆ ಒಂದು ಟವೆಲ್ ಮತ್ತು ಕೆಳಗೆ ಒಂದು ಲುಂಗಿ ಮೇಲೆ ಇದ್ದೆ ಅಷ್ಟೇ. ಬಂದು ಕಾಫಿ ಜೊತೆ ಬಿಸ್ಕತ್ ಕೊಟ್ಟರು. ಹಾಗೆಯೇ ಪಕ್ಕದಲ್ಲಿ ಕುಳಿತು ಅವರು ಕುಡಿದರು. ಕುಡಿಯುವಾಗ ಸ್ವಲ್ಪ ಕಾಫಿ ಅವರ ನೈಟಿ ಮೇಲೆ ಬಿತ್ತು. ನಾನು ಅದನ್ನು ನೋಡಿ ಕೈ ತೋರಿಸಿದೆ. ಅವರು ಇರಲಿ ಬಿಡು ಅಂತ ಹೇಳಿದರು. ಹಾಗೆಯೇ ಕುಡಿದು ಸ್ವಲ್ಪ ಹೊತ್ತು ಕುಳಿತು ಇದ್ದೆ. ಅವರು ಒಳಗೆ ಹೋಗಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ನನ್ನನ್ನು ಒಳಗೆ ಕರೆದರು. ನಾನು ಒಳಗೆ ಹೋದೆ. ಸ್ವಲ್ಪ ಹೊತ್ತಿನಲ್ಲಿ ನನ್ನನ್ನು ಒಳಗೆ ಕರೆದರು. ನಾನು ಒಳಗೆ ಹೋದೆ. ಆಗ ಅವರು ಮೇಲೆಯಿಂದ ಏನೋ ತೆಗೆಯುತ್ತಾ ಇದ್ದರು. ನಾನು ಒಳಗೆ ಹೋಗಿ ಏನು ಅಂತ ಕೇಳಿದೆ. ಅದಕ್ಕೆ ಅವರು, ಇದು ಸ್ವಲ್ಪ ತೆಗೆದು ಕೊಡು ಅಂತ ಹೇಳಿದರು. ನಾನು ಸರಿ ಅಂತ ಕುರ್ಚಿ ಮೇಲೆ ಹತ್ತಿದೆ. ಕೈ ಮೇಲೆ ಮಾಡಿ ಅದನ್ನ ತೆಗಿತಾ ಇದ್ದೆ. ಆಗ ಸ್ವಲ್ಪ ಕುರ್ಚಿ ಅಲುಗಾಡಿತು. ಆಗ ನಾನು ಸ್ವಲ್ಪ ಭಯ ಆಗಿ ಹಿಡಿದುಕೊಂಡು, ನೀ ಶೂನ್ಯತೆ
ಅವರು ಏನು ಆಯಿತು ಅಂತ ಬಂದು ನನ್ನ ಕಾಲು ಹತ್ತಿರ ಕೈ ಹಾಕಿ ನಿಂತರು. ಆಗ ಸ್ವಲ್ಪ ಕಾಲು ಎತ್ತುವಾಗ ನನ್ನ ಲುಂಗಿ ಜಾರಿ ಬಿತ್ತು. ಆಗ ಒಳಗೆ ಏನೂ ಇರಲಿಲ್ಲ. ಯಾಕೆ ಅಂದ್ರೆ ಎಲ್ಲ ಒದ್ದೆಯಾಗಿದ್ದರಿಂದ ಅದನ್ನು ತೆಗೆದು ಹಾಕಿದ್ದೆ. ಅವರು ಅದನ್ನು ನೋಡಿ ಕಣ್ಣು ಮುಚ್ಚಿದರು. ಹಾಗೆಯೇ ನಾನು ಕೆಳಗೆ ಇಳಿದು ಲುಂಗಿ ಸರಿ ಮಾಡಿ ಕಟ್ಟುಕೊಂಡು ಮೇಲೆ ಹತ್ತಿದೆ. ಹಾಗೆಯೇ ಅವರು ನನ್ನನ್ನು ನೋಡಿ ನಗುತ್ತಾ ಇದ್ದರು. ನಾನು ಯಾಕೆ ನಗುತ್ತಾ ಇದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಏನೂ ಇಲ್ಲ ಅಂತ ಹೇಳಿದರು. ನಾನು ಏನು ಆಯಿತು, ನೀವು ಮೊದಲು ನೋಡೇ ಇಲ್ವಾ ಅಂತ ಕೇಳಿದೆ. ಅದಕ್ಕೆ ಅವರು ನಗುತ್ತಾ ಹಾಗೇನೂ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಮತ್ತೆ ಯಾಕೆ ನಗುತ್ತಾ ಇದ್ದೀರಾ ಅಂತ ಅಂದೆ. ಅವರು ಏನೂ ಇಲ್ಲ ಬಿಡು ಅಂತ ಹೇಳಿದರು. ನಾನು ಇರಲಿ ಹೇಳಿ ಅಂತ ಹೇಳಿದೆ. ಅದಕ್ಕೆ ಅವರು ನಿನ್ನದು ಬಿಳಿ ಇದೆ, ಬಿಳಿ ಇರೋದು ನಾನು ನೋಡಿರಲಿಲ್ಲ. ಮತ್ತು ಯಾಕೆ ಅಷ್ಟು ಕಾಡು ಬೆಳೆಸಿ ಇಟ್ಟಿದ್ದೀಯ, ಅದಕ್ಕೆ ನಗು ಬಂತು ಅಂತ ಹೇಳಿದರು. ನಾನು ಅದಕ್ಕೆ ಹೌದು ಸಮಯ ಆಗಿಲ್ಲ ಅಂತ ಹೇಳಿದೆ. ಹಾಗೆಯೇ ಅವರು ಅದು ಹಿಂದೆ ಇರೋದು ತೆಗಿ ಅಂತ ಹೇಳಿದರು. ನಾನು ನನಗೆ ಸಿಗಲ್ಲ ಅದು ಅಂತ ಹೇಳಿದೆ. ಅದಕ್ಕೆ ಅವರು ಸರಿ ಬಿಡು ಅಂತ ಅಂದರು. ಅವರು ಸ್ವಲ್ಪ ಸಪ್ಪಗೆ ಇದ್ದರು. ನಾನು ಯಾಕೆ ಏನು ಆಯಿತು ಅಂತ ಅಂದೆ. ಅವರು ಅದಕ್ಕೆ ಇಲ್ಲ, ಮಳೆ ಗುಡುಗು ಮಿಂಚು ಅಂದ್ರೆ ಸ್ವಲ್ಪ ಭಯ ನನಗೆ. ಮತ್ತೆ ಈಗ ವಾಪಸ್ ಮಳೆಲಿ ಹೋಗಬೇಕು, ಮತ್ತೆ ಗಿಫ್ಟ್ ಬೇರೆ ಇದೆ ಅಂತ ಯೋಚನೆ ಮಾಡುತ್ತಾ ಇದ್ದೆ ಅಂತ ಅಂದರು. ಅದಕ್ಕೆ ಯಾಕೆ ಯೋಚನೆ, ಹೋಗೋಣ ನಿಧಾನವಾಗಿ ಅಂತ ಹೇಳಿದೆ. ಹಾಗೆಯೇ ನಾನು ಕೆಳಗೆ ಇಳಿದು ನಿಂತಿದೆ. ಅಷ್ಟರಲ್ಲಿ ದೊಡ್ಡದಾಗಿ ಒಂದು ಮಿಂಚು ಬಂತು, ಎಲ್ಲ ಕಡೆ ಬೆಳಕು ಆಯಿತು. ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟು ದೊಡ್ಡದಾಗಿ ಗುಡುಗು ಬಂತು. ಅದನ್ನು ಕೇಳಿ ಅವರು ನನ್ನನ್ನು ತಬ್ಬಿಕೊಂಡರು. ಗಟ್ಟಿಯಾಗಿ ನನ್ನನ್ನು ಒತ್ತಿ ಹಿಡಿದುಕೊಂಡರು. ಆಗ ನನಗೆ ಮೈ ಎಲ್ಲ ರೋಮಾಂಚನ ಆಯಿತು. ಅವರ ಆ ಅರೆ ನಗ್ನ ಮೈ ನನ್ನ ಮೈ ಒತ್ತಿದಾಗ ಆದ ಅನುಭವ ವರ್ಣನಾತೀತ. ಅವರು ನನ್ನ ತಬ್ಬಿದ ಕೂಡಲೇ ನನ್ನ ತಮ್ಮ ಗಟ್ಟಿಯಾಗಿ ಮೇಲೆ ಎದ್ದು ನಿಂತಿದ್ದ. ಅದು ಅವರ ದೇಹಕ್ಕೆ ಒತ್ತುತ್ತಾ ಇತ್ತು. ಹಾಗೆಯೇ ಒಂದು ಕ್ಷಣ ಕಳೆದು ಅವರು ನನ್ನನ್ನು ಬಿಟ್ಟರು. ನಾನು ಏನು ಮಾತು ಆಡಲಿಲ್ಲ. ಅವರೇ ಸಾರಿ ಅಂತ ಹೇಳಿದರು. ನಾನು ಯಾಕೆ ಅಂತ ಕೇಳಿದೆ. ಅದಕ್ಕೆ ಅವರು ನನಗೆ ಭಯ, ಅದಕ್ಕೆ ನಿಮ್ಮನ್ನು ತಬ್ಬಿದೆ ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿದೆ. ಅದೇ ಸಮಯಕ್ಕೆ ಅವರು ನನ್ನ ಕೆಳಗೆ ನೋಡಿದರು. ಅದನ್ನು ನೋಡಿ ಅವರು ಒಮ್ಮೆ ಹಾಗೆಯೇ ನಿಂತರು. ಅದನ್ನು ನೋಡಿ ಏನಿದು ಅಂತ ಕೇಳಿದರು. ನಾನು ಸ್ವಲ್ಪ ಮುಜುಗರ ಇಂದ ಏನಿಲ್ಲ ಅಂತ ಹೇಳಿದೆ. ಹಾಗೆಯೇ ಇನ್ನೂ ಒಂದು ಸಲ ಜೋರಾಗಿ ಗುಡುಗು ಬಂತು. ಆಗಲೂ ಭಯಕ್ಕೆ ಅವರು ನನ್ನ ತಬ್ಬಿದರು. ಸಿಕ್ಕಿದೆ ಚಾನ್ಸ್ ಅಂತ ನಾನು ಅವರನ್ನು ತಬ್ಬಿದೆ. ಅವರು ಇನ್ನೂ ಗಟ್ಟಿಯಾಗಿ ತಬ್ಬಿ ಹಿಡಿದರು. ನಾನು ನನ್ನ ಕೈಯನ್ನು ಅವರ ಬೆನ್ನಿಗೆ ಗಟ್ಟಿಯಾಗಿ ಹಿಡಿದೆ. ಆಗ ಅವರ ಮೊಲೆ ನನ್ನ ಎದೆಗೆ ಗಟ್ಟಿಯಾಗಿ ಒತ್ತುತ್ತಾ ಇತ್ತು. ಹೀಗೆಯೇ 1 ನಿಮಿಷ ನಿಂತಿದ್ದವು. ನಡೆದಿರುವ ಕಥೆಯನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ.